ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಹಾಗೆ ಹೆಣ್ಮಕ್ಳಿಗೆ ಅದರಲ್ಲೂ ತುಂಬ ಹೆಲ್ಪ್ ಆಗುವಂತಹ ಒಂದೇ ಒಂದು ವಿಡಿಯೋನ ನಾನಿವತ್ತು ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಾಡಬೇಕೋ ಬೇಡವೋ ಅಂತ ಗೊತ್ತಿರಲಿಲ್ಲ. ಸೊ ಆದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಎಸ್ ಹೌದು, ಇವತ್ತಿನ ಒಂದು ಟಾಪಿಕ್ ಬಂದು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಯಾವ್ಯಾವ ರೀತಿಯಾಗಿ ಇರಬೇಕು. ಸೊ ಅದರಲ್ಲೂ ರೀತಿ ನೀತಿ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಇಲ್ಲ, ರೀತಿ ನೀತಿಯಾಗಿ ಅಂತ ಅಂದರೆ ನಮ್ಮ ಕಂಫರ್ಟಬಲ್ ಹೇಗಿರುತ್ತೆ ಸೊ ನಾವು ಆ ರೀತಿಯಾಗಿ ಇರಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದು ಹೇಗೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಏನು ಟಾಪಿಕ್ ಇದೆಯಲ್ಲ ಸೊ ಅದನ್ನು ಟಚ್ ಮಾಡೋಣ. ಏನಪ್ಪ ಅಂತ ಅಂದರೆ ಪೀರಿಯಡ್ಸ್ ಆದಾಗ ಒಂದು ಹೆಣ್ಣು ಮಗು ಯಾವ ರೀತಿಯಾದಂತಹ ಒಂದು ಎನ್ವೈರ್ನಮೆಂಟಲ್ನ ಅವರಾಗೆ ಅವರು ಕ್ರಿಯೇಟ್ ಮಾಡ್ಕೋಬೇಕು. ಯಾರು ಕ್ರಿಯೇಟ್ ಮಾಡಿ ಕೊಡೋಲ್ಲ. ಪರ್ಟಿಕ್ಯುಲರ್ ಆಗಿ ಇಂಥ ಫುಡ್ನೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಹಾಗೆ ಮಲ್ಕೋಬೇಕು ಅಥವಾ ಮಲ್ಕೋಬಾರ್ದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಪ್ರತಿಯೊಂದು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಆ ರೀತಿಯಾದಂತಹ ಅನುಭವಗಳು ಎಲ್ಲರಿಗೂ ಕೂಡ ಆಗಿರುತ್ತೆ. ಇಂಥವ್ರು ಇಲ್ಲ ಅಂತ ಅನ್ನೋಂಗಿಲ್ಲ. 95% ಲೇಡೀಸ್ಗೆ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಸೊ ಅದು ಆ ಥರ ಇರುವಾಗ ಅಂಥ ಸಿಚುವೇಶನಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಹೇಗಿರಬೇಕಪ್ಪ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಡೇ ಆ 3 days ಏನಿದೆಯಲ್ಲ ಆ 3 days ಕಂಪ್ಲೀಟ್ ನೀವು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಓಕೆನಾ, ಆ ಟೈಮಲ್ಲಿ ನಾವು ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ, ಪೀರಿಯಡ್ಸ್ ಆಗಿದ್ದೀನಿ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೋಗೋದಾಗಲಿ, ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡಿ. ಆ 3 days ಕಂಪ್ಲೀಟ್ ರೆಸ್ಟ್ ಮಾಡಿ. ಯಾಕಂದರೆ ಮಂತ್ ಫುಲ್ ನೀವು ಚೆನ್ನಾಗಿ ಕೆಲಸ ಮಾಡಿರ್ತೀರ, ಪ್ರತಿಯೊಂದು ಮಾಡಿರ್ತೀರ. ಆ 3 daysನ ನೀವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದರೆ ಚೆನ್ನಾಗಿ ಆಹಾರ, ನಿಮಗೆ ಯಾವುದು ಕಂಫರ್ಟಬಲ್ ಆಹಾರ, ಲೈಕ್ ಕೆಲವ್ರಿಗೆ ಮೊಸರನ್ನ ತಿನ್ನಬೇಕು ಅನಿಸುತ್ತೆ, ಇನ್ನು ಕೆಲವ್ರಿಗೆ ನಾನ್ ವೆಜ್ ತಿನ್ನಬೇಕು ಅನಿಸುತ್ತೆ. ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ಟೈಮಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಅಂದ್ಕೊಂಡು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ದಯವಿಟ್ಟು ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಆ ಟೈಮಲ್ಲಿ ನಿಮಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿನ್ನಿ. ಹಾಗೆ ಸೊಪ್ಪು ತರಕಾರಿಗಳನ್ನ ತುಂಬ ಚೆನ್ನಾಗಿ ತಿನ್ನಿ. ಅದರಲ್ಲೂ ಗ್ರೀನ್ ಇರುವಂತಹ ವೆಜಿಟೇಬಲ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ತಿನ್ನಿ. ಹಾಗೆ ಲಿಕ್ವಿಡ್ ಐಟಮ್ಸ್ನ ಚೆನ್ನಾಗಿ ತಗೊಳ್ಳಿ ಆ ಟೈಮಲ್ಲಿ. ಹಾಗಂತ ಮಜ್ಜಿಗೆ ತಗೊಳಕ್ಕೆ ಹೋಗಬೇಡಿ. ಮಜ್ಜಿಗೆ ತಗೋಬೇಡಿ ಅಂತ ಅಂತಿಲ್ಲ, ಬಟ್ ಕೆಲವ್ರು ಹೇಳ್ತಾರೆ ಸೈಂಟಿಫಿಕಲಿ ಮಜ್ಜಿಗೆನ ತಗೋಬಾರ್ದು ಅಂತಾರೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಕಂಪ್ಲೀಟ್ ಲಿಕ್ವಿಡ್ನು ಕೂಡ ತಗೊಬೋದು. ಹಾಗೆ ಬಟ್ಟೆಗಳನ್ನೂ ಅಷ್ಟೇ ನಮಗೆ ಯಾವ ರೀತಿಯಾದಂತಹ ಕಂಫರ್ಟಬಲ್ ಫೀಲ್ನ ಕೊಡುತ್ತೆ ಆ ರೀತಿಯಾದಂತಹ ಬಟ್ಟೆಗಳನ್ನೇ ವೇರ್ ಮಾಡಿ. ಹಾಗೆ ಹೇಗೆ ಇರಬೇಕು, ರೆಸ್ಟ್ ನೀವು ಹೇಳ್ಬೋದು ಹೊರಗಡೆ ನಾವು ಕೆಲಸ ಮಾಡೋಕೆ ಹೋಗ್ತೀವಿ, ರೆಸ್ಟ್ ಮಾಡ್ತಾ ಎಲ್ಲಿ ಕುತ್ಕೊಳ್ಳೋಕ್ಕಾಗುತ್ತೆ ಅಂತ. ಹೊರಗಡೆ ಹೋಗಿ ಬಂದರೂ ಕೂಡ ಅಷ್ಟೇ ಮನೆ ಕೆಲಸ ಮಾಡೋದಾಗಲಿ ಇದೆಲ್ಲ ಮಾಡ್ತಾ ಇರ್ತೀರ. ಒಂದು ಸಲ ಮಾಡಿ ಮುಗಿಸಿ ಬಂದು ಕಂಪ್ಲೀಟ್ ರೆಸ್ಟ್ ಮಾಡಿ. ಯಾಕಂದರೆ ಆ ಟೈಮಲ್ಲಿ ಹಾರ್ಮೋನ್ಸ್ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ, ಕೋಪ ಬರುತ್ತೆ. ಈ ರೀತಿಯಾದಾಗ ಬೇರೆಯವ್ರ ಮೇಲೆ ನಾವು ಕೂಗಾಡೋದು ಆ ರೀತಿಯಾಗೆಲ್ಲ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ನಾನು ನೋಡಿ ನಿಮಗೆ ಹೇಳೋದೇನೆಂದರೆ ಪೀರಿಯಡ್ಸ್ ಆದಾಗ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರಿ. ನಿಮಗೆ ಇಷ್ಟ ಬಂದಿರುವಂತಹ ಫುಡ್ನ ಮಾಡ್ಕೊಂಡು ತಿನ್ನಿ, ಇಲ್ಲ ಆಗಲಿಲ್ವ ತರಿಸ್ಕೊಂಡು ತಿನ್ನಿ. ಹಾಗೆ ಎನ್ವೈರನ್ಮೆಂಟಲ್ನೂ ಅಷ್ಟೇ ನಿಮಗೆ ಹೇಗೆ ಬೇಕೋ ಹಾಗೆ ಸೆಟ್ರೈಟ್ ಮಾಡಿಕೊಂಡು ಇರಿ ಅಂತ ಹೇಳ್ತಾ ಈ ಪುಟ್ಟ ಮಾಹಿತಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಹೆಣ್ಮಗು ಪೀರಿಯಡ್ಸ್ ಯಾವಾಗ ಮಂತ್ಲಿ ಒನ್ಸ್ ಆಗುತ್ತಲ್ಲ ಆವಾಗ ನೋವು ಪಡುತ್ತಲ್ಲ. ಸೊ ತುಂಬ ಕಷ್ಟವಾದ ಕೆಲಸ ಅಂತಲೇ ಹೇಳ್ಬೋದು. ಆ್ಯಸ್ ಎ ಗರ್ಲ್ ನಾನು ಫೀಲ್ ಮಾಡಿ ಹೇಳ್ತಾ ಇರುವಂತಹ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಕೊಟ್ಟಂತಹ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.